ಪ್ರತಿಷ್ಠೆ ಹಾಗೂ ಪೈಪೋಟಿಗೆ ಕಾರಣವಾದ ಪರಿಷತ್ ಚುನಾವಣೆಗೆ ಕ್ಷಣಗಣನೆ ಶುರುವಾಗಿದೆ. ನಾಳೆ ನಡೆಯಲಿರುವ ಮೇಲ್ಮನೆ ಕದನ ಗೆಲ್ಲಲು ಮೂರು ಪಕ್ಷಗಳು ಕೊನೆ ಕ್ಷಣದ ರಣತಂತ್ರ ರೂಪಿಸುತ್ತಿವೆ. ಅಡ್ಡ ಮತದಾನದ ಆತಂಕದಲ್ಲಿರುವ ಕಾಂಗ್ರೆಸ್ ಹಾಗೂ ಜೆಡಿಎಸ್ ರೆಸಾರ್ಟ್ ಮೊರೆ ಹೋಗಿವೆ. ಹಾಗಿದ್ರೆ ಮೂರು ಪಕ್ಷಗಳ ಬಲಾಬಲ ಹೇಗಿದೆ, ಯಾರ ಲೆಕ್ಕಾಚಾರ ಹೇಗಿದೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ನಾಳೆ ವಿಧಾನ ಪರಿಷತ್ ಹೈ ವೋಲ್ಟೇಜ್ ಮಿನಿ ಕದನ. 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳಿಂದ ಬಿಗ್ ಫೈಟ್. ರೆಸಾರ್ಟ್ ಪಾಲಿಟಿಕ್ಸ್ ಏನಿದು ಕೈದಳ ನಂಬರ್ ಗೇಮ್. ನಾಳೆ ವಿಧಾನ ಪರಿಷತ್ 7 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. 7 ಸ್ಥಾನಗಳಿಗೆ ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷದ 4 ಅಭ್ಯರ್ಥಿಗಳ ಆಯ್ಕೆ ಸುಲಭವಾಗಿದ್ದು 5ನೇ ಅಭ್ಯರ್ಥಿಯ ಗೆಲುವು ಸವಾಲಾಗಿದೆ. ಕಾಂಗ್ರೆಸ್ ವಿಧಾನಸಭೆಯಲ್ಲಿ 134 ಪ್ಲಸ್ ಸ್ಪೀಕರ್ ಅವರನ್ನೊಳಗೊಂಡ್ರೆ 135 ಶಾಸಕರ ಸಂಖ್ಯಾಬಲವಾಗಲಿದೆ. ಪಕ್ಷೇತರರಾದ ಹರಪನಹಳ್ಳಿ ಕ್ಷೇತ್ರದ ಲತಾ ಮಲ್ಲಿಕಾರ್ಜುನ್, ಗೌರಿಬಿದನೂರು ಕ್ಷೇತ್ರದ ಕೆಎಚ್ ಪುಟ್ಟಸ್ವಾಮಿ ಪಕ್ಷೇತರರಾಗಿದ್ದು ಕಾಂಗ್ರೆಸ್ಗೆ ಬೆಂಬಲ ನೀಡುವುದಾಗಿ ಮೊದಲೇ ಘೋಷಿಸಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟಿತರಾಗಿರುವ 3 ಶಾಸಕರ ಪೈಕಿ 2 ಮತಗಳು ಕಾಂಗ್ರೆಸ್ಗೆ ಬರುವ ಅಂದಾಜುಗಳಿವೆ. ಮೇಲುಕೋಟೆ ಕ್ಷೇತ್ರದ ದರ್ಶನ ಪುಟ್ಟಣ್ಣಯ್ಯ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸಬಹುದು ಎಂಬ ಲೆಕ್ಕಾಚಾರಗಳಿವೆ. ಈ ನಡುವೆ ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನಾಗಿ ಗೋವಿಂದರಾಜ್ ಅವರನ್ನ ಕಣಕ್ಕಿಳಿಸಿದೆ. ಹೀಗಾಗಿ ಚುನಾವಣೆ ಕಾವು ಪಡೆದುಕೊಂಡಿದ್ದು ಕಾಂಗ್ರೆಸ್ ಮತ್ತು ಜೆಡಿಎಸ್ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಲು ಹರಸಾಹಸ ಮಾಡ್ತಾ ಇದೆ. ಅಡ್ಡ ಮತದಾನದ ಭೀತಿ, ಕುದುರೆ ವ್ಯಾಪಾರದ ಆತಂಕದಿಂದ ರೆಸಾರ್ಟ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಶಾಸಕರು ಬಿಡದಿಯ ವಂಡರ್ಲಾ ರೆಸಾರ್ಟ್ನಲ್ಲಿದ್ರೆ ಎತ್ತ ತಮ್ಮ ಮತಗಳು ಛಿದ್ರವಾಗದಂತೆ ನೋಡಿಕೊಳ್ಳಲು ಕುಮಾರಸ್ವಾಮಿ ದೇವನಹಳ್ಳಿಯ ಕಾಸರ್ಗಿ ರೆಸಾರ್ಟ್ಗೆ ಶಾಸಕರನ್ನ ಶಿಫ್ಟ್ ಮಾಡಿದ್ದಾರೆ. ನಾವು ಏನು ಆಪರೇಷನ್ ಮಾಡೋದ? ನಮ್ಮದು ಒಂದು ಸಣ್ಣ ಪಕ್ಷ. ನಮ್ಮ ಪಕ್ಷದಲ್ಲಿ ಏನಿದೆ ಮಾಡಕ್ಕೆ ನಮಗೆ? ನಮ್ಮ ಕೈಲಿ ತಾನೇ ಏನಾಗ್ತದೆ? ಸರ್ಕಾರ ಅವ್ರ ಕೈಲಿದೆ. ಮ್ಯಾನ್ ಪವರು, ಮಸಲ್ ಪವರು, ಹಣದ ಪವರು ಎಲ್ಲ ಇಟ್ಕೊಂಡವ್ರೆ. ಅವ್ರ ಮುಂದೆ ನಾವು ಫೈಟ್ ಮಾಡೋಕ್ಕಾಗುತ್ತಾ? ನಾವು ನಮ್ಮ ಪಕ್ಷದ ಮತಗಳು ಚಲಾಪಿಲಿ ಆಗಬಾರದು. ನಮ್ಮ ಪಕ್ಷದ ಮತ ಒಟ್ಟಾಗಿರಬೇಕು ಅನ್ನೋದಕ್ಕೆ ಕ್ಯಾಂಡಿಡೇಟ್ ಹಾಕಿದ್ದೀವಿ. ನಾವೇನು ಗೆದ್ದೇ ಬಿಡಬೇಕು ಏನಾದರೂ ಮಾಡಿ ಕುತಂತ್ರದ ಮುಖಾಂತರ ಅನ್ನೋ ಪ್ರಶ್ನೆ ಇಲ್ಲ. ಈಗ ನಮ್ಮ ಅಭ್ಯರ್ಥಿ ಅರ್ಜಿ ಹಾಕಬೇಕಾದ್ರೆ ಹೇಳಿದ್ದಾರೆ ಆತ್ಮಸಾಕ್ಷಿ ಮತ ಕೊಡಿ ಅಂತ ಕೇಳಿದ್ದಾರೆ. ಇದು ಹೊರತುಪಡಿಸಿ ಏನಿದೆ? ಇವತ್ತು ನಮ್ಮ ಜೊತೆಗೆ BJP ಪಕ್ಷದ ಸರ್ಪ್ಲಸ್ ಓಟಿದೆ. ಆ ಓಟಿಗೆ BJP ನಾಯಕರಿಗೆ ಮನವಿ ಮಾಡಿದ್ದೇವೆ. ನಾವು ನಮ್ಮ ಓಟನ್ನ ಭದ್ರವಾಗಿ ಇಟ್ಕೋಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ದೀವಿ ಅಷ್ಟೇ. ಕಾಂಗ್ರೆಸ್ ಪಕ್ಷದಲ್ಲಿ 140 ಶಾಸಕರ ಬಲವಿದ್ರೂ 5 ಗೆಲುವಿಗೆ ಸರಾಸರಿ ಮತಗಳಿವೆ. ಹೀಗಾಗಿ ಮೊದಲ ಪ್ರಾಶಸ್ತ್ಯ, ದ್ವಿತೀಯ ಪ್ರಾಶಸ್ತ್ಯದ ಮತಗಳನ್ನ ಹಾಕುವ ಬಗ್ಗೆ ಕೈ ಶಾಸಕರಿಗೆ ಪಾಠ ಮಾಡಲಾಗಿದೆ. ಅಷ್ಟಕ್ಕೂ ಕಾಂಗ್ರೆಸ್ ಪಕ್ಷದ ನಾಯಕರ ಲೆಕ್ಕಾಚಾರವೇನು? 5ನೇ ಅಭ್ಯರ್ಥಿ ಗೆಲ್ಲಿಸೋದಕ್ಕೆ ಮಾಡಿರೋ ತಂತ್ರ ಏನು ಅನ್ನೋದನ್ನ ನೋಡೋದಾದ್ರೆ, 5ನೇ ಅಭ್ಯರ್ಥಿ ಗೆಲ್ಲಿಸೋಕೆ 5 ಮತಗಳಿಗೆ ರಣತಂತ್ರ. ಸರ್ವೋದಯ ಪಕ್ಷದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ಹರಪನಹಳ್ಳಿ ಪಕ್ಷೇತರ ಶಾಸಕಿ ಲತಾ ಮಲ್ಲಿಕಾರ್ಜುನ್, ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡ ಮತಕ್ಕೆ ಗಾಳ, ಬಿಜೆಪಿ ಉಚ್ಚಾಟಿತ ಶಾಸಕ HD ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಬೆಂಬಲದ ನಿರೀಕ್ಷೆಯಲ್ಲಿ ಕಾಂಗ್ರೆಸ್. ಎಷ್ಟು ಶಾಸಕರ ಮತ ಬಿದ್ದಲ್ಲಿ 5ನೇ ಅಭ್ಯರ್ಥಿಗೆ ಜಯ? ಸವಾಲಾಗಿರೋ 5ನೇ ಅಭ್ಯರ್ಥಿ ಗೆಲ್ಲಿಸೋಕೆ ಸಿಎಂ DK ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ದೇವದುರ್ಗದ ಜೆಡಿಎಸ್ ಶಾಸಕ ಕರೆಮ್ಮ, ಹನೂರು ಶಾಸಕ ಮಂಜುನಾಥ್, ಚಾಮುಂಡೇಶ್ವರಿಯ GT ದೇವೇಗೌಡ, ದೇವರ ಹಿಪ್ಪರಗಿಯ ರಾಜುಗೌಡರನ್ನ ಸಂಪರ್ಕ ಮಾಡಿದ್ದು ತಮ್ಮ ಶಿಷ್ಯ ವಿನಯ್ ಕುಮಾರ್ ಗೆಲ್ಲಿಸೋಕೆ ಕೊನೆ ಕ್ಷಣದವರೆಗೂ ಮಾಸ್ಟರ್ ಗೇಮ್ ಮಾಡ್ತಿದ್ದಾರೆ. ನಮಗೆ ಅದರ ಅವಶ್ಯಕತೆ ಇಲ್ಲ ಅಂತ ನಿಮ್ಗೆ ಆಗಲೇ ಹೇಳಿದ್ದೀನಿ. ನಮ್ಗೆ ಇರ್ತಕ್ಕಂಥ ಓಟ್ನ ಹಾಕ್ಕೊಂಡ್ರೆ ನಾವು ಸಕ್ಸಸ್ ಆಗ್ತೀವಿ. ನಮ್ಗೆ ಎರಡನೇ
ಪ್ರಿಫರೆನ್ಷಿಯಲ್ ವೋಟ್ ಇರೋದ್ರಿಂದ ನಮಗೆ 3 ವೋಟ್ ಬರ್ತದೆ ಎರಡನೇ ಪ್ರಿಫರೆನ್ಷಿಯಲ್ ವೋಟಲ್ಲಿ. ನಮಗೆ ಕಡಿಮೆ ಇರೋದು 2 ವೋಟು ಶಾರ್ಟೇಜ್ ಇರೋದು. ನಾವು ಕರೆಕ್ಟಾಗಿ ಮಾಡಿಕೊಂಡ್ರೆ 3 ವೋಟು ಕೂಡ ನಮ್ಗೆ ಆಗ್ತದೆ, ನಾವು ಗೆಲ್ತೀವಿ. ಮಾರ್ಕಿಂಗ್ ಮಾಡಿಸ್ತಾ ಇರೋದು ಆ ದೃಷ್ಟಿಯಿಂದ ಅಷ್ಟೇ. ಇಲ್ಲ ಹಾಗೆ ಇದೇನು ನ್ಯೂಮರಿಕಲ್ ನಂಬರ್ಸ್ಗಳಲ್ಲಿ ಒಂಚೂರು ಯಾವ ಥರ ಮಾಡಬೇಕು ಅಂತಕ್ಕಂಥದ್ದು ಅಷ್ಟೇ. 1 2 ಈಗ ಒಂದಂದರೆ ನೇರವಾಗಿ ಒಂದು ಎಳೆದ್ಬಿಟ್ಟು ಹೊಂಡೋಯ್ತಾರೆ. 2 ಬರಿಬೇಕಾದ್ರೆ ಕೆಲವರು 2ನ ವಿಶೇಷವಾಗಿ ಬರೀತಾರಲ್ಲ ಹಂಗೆ ಅದು. ಬಟ್ ಅಲ್ಲಿ ಯಾವ ರೀತಿ ಬರಿಬೇಕು ಅನ್ನೋದು ಇರ್ತದಲ್ಲ ಆ ರೀತಿ ಬರೀರಿ ಅಂತ ಹೇಳ್ತಾ ಇರೋದಷ್ಟೇ, ಇನ್ನೇನಿಲ್ಲ. ಕಾಂಗ್ರೆಸ್ ಪಕ್ಷದ 5 ಅಭ್ಯರ್ಥಿಗಳ ಗೆಲುವಿಗೆ ಕೈ ನಾಯಕರು ರಣತಂತ್ರ ಮಾಡ್ತಾ ಇದ್ರೆ, ಇನ್ನೊಂದೆಡೆ ಮೈತ್ರಿ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಲು ಮತ್ತೊಂದು ರೀತಿ ಲೆಕ್ಕಾಚಾರ ನಡೀತಾ ಇದೆ. ಬಿಜೆಪಿಯ 2 ಹಾಗೂ ಮತಗಳ ಕೊರತೆ ಮಧ್ಯೆಯೂ ಜೆಡಿಎಸ್ ಅಭ್ಯರ್ಥಿ ಗೆಲುವಿಗೆ ಮೈತ್ರಿ ನಾಯಕರು ಒಂದಾಗಿ ಪ್ಲಾನ್ ಮಾಡ್ತಿದ್ದಾರೆ. ಅಷ್ಟಕ್ಕೂ ಬಿಜೆಪಿ ಜೆಡಿಎಸ್ ಲೆಕ್ಕಾಚಾರ ಹೇಗಿದೆ ನೋಡೋಣ ಬನ್ನಿ. ಜೆಡಿಎಸ್ ಲೆಕ್ಕಾಚಾರ: ಜೆಡಿಎಸ್ ಅಭ್ಯರ್ಥಿ 1, ಜೆಡಿಎಸ್ ಶಾಸಕರು 18, ಅಭ್ಯರ್ಥಿ ಗೆಲುವಿಗೆ 28, ಕೊರತೆ ಮತಗಳು 10, ಬಿಜೆಪಿಯಿಂದ ಮತಗಳು 6, ಆಗ ಜೆಡಿಎಸ್ ಮತಗಳು 24, ಕೊರತೆಯ ಮತಗಳು 4, ಯತ್ನಾಳ್ ರೆಡ್ಡಿ ಸೇರಿದ್ರೆ 26. ಇನ್ನೆರಡು ಮತಕ್ಕೆ ಜೆಡಿಎಸ್ ರಣತಂತ್ರ. ಒಟ್ಟಲ್ಲಿ ಪರಿಷತ್ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಗೆಲುವಿಗೆ ಸ್ಟ್ರಾಟರ್ಜಿ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ಇದು ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ನಡುವೆ ಸ್ವಪ್ರತಿಷ್ಠೆಯ ಅಖಾಡವಾಗಿ ರೂಪುಗೊಳ್ತಾ ಇದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.